ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಮಾರ್ನಿಂಗ್ ಅಂದ್ರು ಇವಾಗ ಟೈಮ್ 8:30 ಆಗೈತ್ರಿ. ಇವತ್ತು ಸಂಡೇ. ಸುಜ್ಜು ಸಮ್ಮು ಇಬ್ರು ಮನ್ಯಾಗ ಅದಾರ. ಇವತ್ತು ಟಿಫಿನಿಗೆ ಇಡ್ಲಿ ಮಾಡ್ಕೊಂಡೇವ್ರಿ. ಎಲ್ಲಾರ್ದು ಟಿಫಿನ್ ಆಲ್ಮೋಸ್ಟ್ ಅಲ್ಲ ಆತು. ಇನ್ನೊಂದು ಲಾಸ್ಟ್ ಹಾಕೋದಿತ್ತು, ಹಾಕೇನ್ರಿ. ಬರ್ರಿ ಇವತ್ತಿನ ನನ್ನ ಸಂಡೇ ವ್ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ. ಪ್ಲೀಸ್ ಆ ವಿಡಿಯೋ ಸ್ಟಾರ್ಟ್ ಆಗೋದ್ಲಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸ್ಕೂಲ್ಗೆ ಹೋಗೋ ಮುಂದೆ ಇಡ್ಲಿ ಸಾಂಬಾರು ಚಟ್ನಿ ಅನ್ನೋತ್ಲೆ ಮಕ್ಳಿಗೆ ಸ್ಕೂಲ್ನಾಗ ತಿನ್ನಕ್ಕೆ ಆಗೋದಿಲ್ಲ ಅಂತೇಳಿ ಮಾಡಿರಂಗಿಲ್ರಿ. ಸಂಡೇನ ಮಾಡ್ಕೊಂಡಿರ್ತೀವಿ. ಇಡ್ಲಿ ಮಾಡೋದು ಭಾಳ ಕಡಿಮೆನೇ ರೀ. ನಾವು ಭಾಳ ಯಾರು ಇಷ್ಟಪಡಂಗಿಲ್ಲ. ಸಮ್ಮೂನ ಭಾಳ ಇಷ್ಟಪಡೋದ್ರಿ. ಪಡ್ಡು ದೋಸೆ ಆಲೂ ಪರೋಟ ಇಂಥದೇ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಇದು ಲಾಸ್ಟ್ ಹಾಕಾಕತ್ತೇನ್ರಿ ಈಗ ಇಡ್ಲಿನ. ಇವು ಉದ್ದ ಹೊಲ್ದಾನು ಅಲ್ರಿ ನಮ್ಮ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ಯಾಳಿ ಕಪ್ ಉಳಿದಿರ್ತಾವು. ಅದಕ್ಕೆ ಈ ಥರ ಕಾಣ್ತಾವು. ಬಟ್ ಭಾಳ ಉದ್ದ ಜಿಗಿಟ್ ಭಾಳ ಇರ್ತದೆ. ಆಮೇಲೆ ಸಾಂಬಾರು, ಆಮೇಲೆ ಚಟ್ನಿ, ಕೊಬ್ಬರಿ ಚಟ್ನಿ ರೀ. ನಾನು ಮಜ್ಜಿಗೆ ಮಾಡ್ಕೊಳತ್ತೇನೆ ನೋಡ್ರಿ. ಇದು ನೀರು ಹಾಕೋದು 2 ದಿವಸ ಕಡ್ದಿದ್ದಿಲ್ರಿ. ಇವಾಗ ಇನ್ನೊಂದು 2 ನಿಮಿಷ ಆದ್ರೆ ಬಂದ್ರಿ. ಇದು ಈ ಕಡ್ಗೊಳ್ಳೆ ಕಡಿಯೋದು ಭಾಳ ಅಂದ್ರೆ ಭಾಳ ಲೇಟ್ ಆಗತ್ತೈತ್ರಿ. ನನ್ನ ಮಷಿನ್ ಅದು ಮೊದಲು ನೋಡಿರ್ಬೇಕು ನೀವು, ಅದ್ರೊಳಗೆ ಭಾಳ ಫಾಸ್ಟ್ ಆಕಿತ್ತು. ಅದು ಹಾಳಾಗ್ಬಿಟ್ಟೈತ್ರಿ. ಹಾಗಾಗಿ ಇದ್ರಲ್ಲೇನ ಕಡ್ಕೊಳತ್ತೇನೆ ರೀ. ಒಂದು ತರ್ಬೇಕು ಅನ್ಕೊಂಡೇವಿ, ಆಗೋಲ್ದೆ. ಇನ್ನೊಂದು 2 ನಿಮಿಷ ಕಡಿದ್ರೆ ಬಂದ್ಬಿಡುತ್ತೆ. ಇಷ್ಟು ಬಂದತ್ ನೋಡ್ರಿ. ಇನ್ನೊಂದು 2 ನಿಮಿಷ ಕಡಿದ್ರೆ ಬಂದ್ಬಿಡುತ್ತೆ. ಇವು ಮಜ್ಜಿಗೆನ ನಮ್ಗೆ ಎಷ್ಟು ಬೇಕಷ್ಟು ಉಪಯೋಗ ಮಾಡಿಕೊಂಡು ಆಕಳಿಗೆ ಕುಡಿಸ್ಬಿಟ್ಟಿರ್ತೇನೆ ರೀ. ಯಾರ ಬೇಡಿದ್ರೆ ಕೊಟ್ಟಿರ್ತೀನಿ, ಇಲ್ಲಕ್ಕಂದ್ರೆ ಆಕಳಿಗೆ ಕುಡಿಸ್ಬಿಟ್ಟಿರ್ತೇನೆ ರೀ. ನಮ್ಮ ಸುಜ್ಜು ಕಡೆ ಆಗತ್ತ ನೋಡ್ರಿ. ಬಿಡು ಕೆಳಗೆ ಬೀಳ್ತೈತಿ, ಬಿಡು. ಹೋಗು, ಓದ್ಕೊ, ಹೋಗು ಸುಜ್ಜು. ಇದು ಬೆಣ್ಣೆ ಬಂದೈತ್ರಿ, ತಕೊಂತೀನಿ. ಇನ್ನೊಂದು ಕಡಿದ್ರೆ ಇಷ್ಟು ಬರುತ್ತೆ ನೋಡ್ರಿ. ಅದು ಭಾಳ ಬರೋದಿಲ್ಲ. ನಾನು ಟಿಫನ್ ಮಾಡತ್ತೀನಿ ರೀ. ಯಾಕಂದ್ರೆ ಕೆಲಸ ಭಾಳ ಅದಾವು. ಸ್ನಾನ ಮಾಡ್ಕೊಂಡ್ರೆ ಲೇಟ್ ಆಗ್ತೈತಿ. ಟಿಫಿನ್ ಮಾಡಿ ಆಮೇಲೆ ಇಷ್ಟದ ನೋಡ್ರಿ ಪಾತ್ರೆ. ನಾನು ಹೊರಗೆ ತೊಳ್ಕೊಂಡಿರ್ತೇನೆ ರೀ ಪಾತ್ರೆಗಳನ್ನು.
ರಾಮು ರಾಮು ಇವಾಗ ಬೆಳಗ್ಗೆ ಎಲ್ಲ ಹಿಂಡುದೆಲ್ಲ ಕೆಲಸ ಮುಗ್ದತ್ರಿ. ಮುಗಿಸಿ ಅವಕ್ಕೆ ಹೊಟ್ಟು ಹಾಕಿ ಓಟ್ಸ್ ತೊಗೊಂಬಂದಿದ್ದರಿ, ಹಸಿ ಓಟ್ಸ್. ಅದನ್ನು ಮಷೀನಿಗೆ ಹಾಕಾಕತ್ತಾರ್ರಿ. ಹೀಗಾಗಿ ಒಂದು ಸ್ವಲ್ಪ ಸಗಣಿ ಅದು ಐತಿ, ಆಮೇಲೆ ಕ್ಲೀನ್ ಮಾಡ್ಕೊತಾರ್ರಿ. ಅದನ್ನು ಓಟ್ಸ್ ಕಟಾವು ಮಾಡಿಂದ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಮೈ ತೊಳಿತಾರ್ರಿ. ಎಲ್ಲ ಮನೆಯೂ ಕ್ಲೀನಿಂಗ್ ಕೆಲಸನೂ ಮುಗೀತ್ರಿ. ಟಿಫಿನ್ ಮಾಡೇನ ಆಮೇಲೆ ಕ್ಲೀನ್ ಮಾಡಕ್ಕೆ ನಿಂತ್ನಿ ರೀ, ಯಾಕಂದ್ರೆ ಲೇಟ್ ಆಗ್ತೈತಿ ಟಿಫಿನ್ ಮಾಡಕ್ಕೆ ಅಂಥೇಳಿ. ಆಮೇಲೆ ಹಾಲೂ ಕಾಯಿಸಿಟ್ಕೊಂಡೇನಿ ರೀ. ಇವನ್ನ ಇವಾಗ ಬಳಸ್ತೇನೆ. ಇವು ರಾತ್ರಿ ಹಾಲು 2 ಹಾಲು ಕಾಯಿಸಿಟ್ಕೊಂಡೇನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡೇನಿ ರೀ. ಇನ್ನು ತಲೆ ಬಾಚ್ಕೊಂಡು ಸ್ನಾನ ಮಾಡ್ಕೊತೀನಿ. ಸಮೂ ಸುಜ್ಜು ಸೂಟಿ ಐತೆಲ್ಲ ಮನ್ಯಾಗ ಓದ್ಕೊಳಕತ್ತಾರ್ರಿ. ಇನ್ನು ಟೆಸ್ಟ್ ಚಲೋ ಆಗ್ತಾವೆ, ಇಬ್ರಿಗೂ ಓದ್ಕೊಳಕತ್ತಾರೆ ಇಬ್ಬರು. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅನ್ನ ಸಿಂಪಲ್ಲಾಗಿ ಒಂದು ಸಾರು ಮಾಡ್ಕೊಂಡ್ರತ್ತ ಅಂದ್ಕೊಂಡೇನಿ ರೀ. ನಂದು ಸ್ನಾನ ಮುಗಿಸ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಬಂದಿರಿ. ಮಧ್ಯಾಹ್ನ 12:15 ಆಗೈತಿ ಇವಾಗ ಟೈಮ್. ಊಟ ಟೈಮ್ ಕೊಡ್ತಾರೆ, ರೈಸ್ ಮಾಡ್ಕೊಂಡ್ರತ್ತ ಅಂಥೇಳಿ ಬಂದಿರಿ. ಅನ್ನಕ್ಕೆ ಇಟ್ಟೇನಿ, ಒಂದು ಸ್ವಲ್ಪ ಸಾರು ಮಾಡ್ಕೊತೀನಿ. ಮಾಡ್ಕೊಂಡು ರೊಟ್ಟಿ ಅಂತೂ ಇರತ್ತವ್ರಿ ಮನ್ಯಾಗ. ತೆಳ್ಳನ ರೊಟ್ಟಿ ಮಾಡಿಟ್ಟಿರ್ತೀವಿ. ಇಡ್ಲಿ ಸಾಂಬಾರು ಐತಿ, ಒಂದು ಸ್ವಲ್ಪ ಚಟ್ನಿ ಮೊಸರು ಹಾಕೊಂಡು ಬೇಕಂದವ್ರು ಒಂದೊಂದು ರೊಟ್ಟಿ ತಿಂದು ಮೇಲೆ ರೈಸ್ ಉಂತಾರ್ರಿ. ಮಧ್ಯಾಹ್ನ ಇಷ್ಟ ಮಾಡ್ಕೊಂಡಿರಿ ಸಿಂಪಲ್ಲಾಗಿ, ಯಾಕಂದ್ರೆ ಕೆಲಸನ ಇಷ್ಟೊತ್ತನ ಆತ್ರಿ. ಚಪಾತಿ ಅಥವಾ ರೊಟ್ಟಿ ಮಾಡ್ಕೋಬೇಕಂದ್ರೆ ಸಾಯಂಕಾಲ ಮಾಡ್ಕೊಂಡ್ರಾತ ಅಂಥೇಳಿ ಬಿಟ್ನಿ ರೀ. ರೈಸ್ ಇಟ್ಕೊಂಡೇನು ಕುಕ್ಕರ್. ನಾನು ನಿನ್ನೆ ಒಂದು ಸ್ವಲ್ಪ ಗದಗ ಹೋಗಿದ್ನಿ ರೀ. ನನಗೆ ಟ್ರೈಫಾಡ್ ಬೇಕಾಗಿತ್ತು ರೀ. ನನ್ನ ಹಳೆ ಟ್ರೈಫಾಡ್ ಹಾಳಾಗೈತೆ ಅಂತ ಮೊನ್ನೆ ಹೇಳಿದ್ನಲ್ರಿ. ಇಷ್ಟು ದಿವಸ ಆದರೂ ನಾನು ಒಂದು ಚಲೋ ಟ್ರೈಪಾಡ್ ತೊಗೊಳಕ್ಕಾಗಿದ್ದಿಲ್ಲ ರೀ. ಒಂದು ಹಳೆಯದನ್ನು ನಮ್ಮ ಸಿಸ್ಟರ್ ಕೊಡಿಸಿದ್ದ ಒಂದಿತ್ತು ರೀ, ಅದನ್ನು ಇಲ್ಲಿ ಮಟನೂ ಯೂಸ್ ಮಾಡಿದೆ. ಅದು ಇವಾಗ ಫೋನ್ ಹಾಕಿದ ಕೂಡಲೇ ಬೀಳಾಕತ್ಬಿಡ್ತು ರೀ. ಮತ್ತು ಫೋನ್ ಏನಾರು ಆದ್ಗಿದೀತು ಅಂಥೇಳಿ ಬ್ಯಾಡ ಅಂಥೇಳಿ ನಮ್ಮ ಮನೆಯವ್ರು ನನಗೆ ಹೊಸಾದ ಒಂದು ಟ್ರೈಫಾಡ ಕೊಡಿಸಿದ್ರು ರೀ. ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಐತ್ರಿ, ಫುಲ್ ಸಾಲಿಡ್ ಐತಿ. ಆಮೇಲೆ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಅಥವಾ ಹೈಟ್ ಮಾಡ್ಕೋಬೋದು. 6 ಫೂಟ್ವರೆಗೂ ಅಂತ ಹೇಳ್ಯಾರ ರೀ ಅವರು. ತೆಗೆದು ನೋಡಾತಾರೆ ನಮ್ಮ ಮನೆಯವ್ರು ಯಾವ ಥರ ಐತೆ ಅಂಥೇಳಿ. ನನಗೆ ಲೈಟಿಂಗ್ಸ್ ಇದ್ದಿದ್ದ ಬೇಕಾಗಿತ್ತು ರೀ. ಅದು ಈ ಸ್ಟ್ಯಾಂಡಿಗೆ ಬರೋದಿಲ್ಲ ಅಂತ ಹೇಳಿದ್ರು ಅವರು. ನನಗೂ ಅಷ್ಟು ಟ್ರೈಪಾಡ್ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರು ಕ್ವಾಲಿಟಿ ಇದೆ ಚಲೋ ಐತಿ, ಇದನ್ನು ತೊಗೊಳ್ಳೋಣ ಅಂಥೇಳಿ ಇದನ್ನು ತೊಗೊಂಡ್ರಿ. ಇದಕ್ಕಿಂತ ಕಡಿಮೆ ರೇಟಿನೂ ಇದ್ದು ಅವ ಫುಲ್ ಒಂದು ಸ್ವಲ್ಪ ಲೈಟ್ ವೇಟ್ ಇದ್ದು. ಯಾರೋ ಒಂದು ಸ್ವಲ್ಪ ಕೈ ಬಡಿಲಿ ಏನೋ ಆಗಲಿ, ಮತ್ತು ಫೋನು ಅದು ಕೂಡ ಬಿದ್ದುಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚಲೋ ಕ್ವಾಲಿಟಿದನೇ ಇರಲಿ ಅಂಥೇಳಿ ಇದಕ್ಕೆ 1,450 ರೂಪಾಯಿ ಬಿತ್ತು ರೀ ಇದಕ್ಕೆ ಟ್ರೈಪಾಡಿಗೆ. ಅದರ ಕ್ವಾಲಿಟಿ ಮಾತ್ರ ಬೆಸ್ಟ್ ಐತ್ರಿ.
ಅದು ಯಾವ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಯಾವ ಥರ ಮೇಲೆ ಕೆಳಗೆ ಮಾಡ್ಕೊಳ್ಳೋದು ಅದನ್ನೆಲ್ಲ ನೋಡಾತಿದ್ರಿ ನಮ್ಮ ಮನೆಯವ್ರು. ಆಮೇಲೆ ಫುಲ್ ಎಷ್ಟು ಬೇಕಷ್ಟು ಹೈಟು ಇಟ್ಕೊಳಕ್ಕೆ ಬರುತ್ತೆ. ಆಮೇಲೆ ಯಾವ ಆ್ಯಂಗಲ್ ಒಳಗೆ ಬೇಕು ಆ ಆ್ಯಂಗಲ್ ಒಳಗೆ ಇಟ್ಕೊಳಕ್ಕೂ ಬರುತ್ತೆ ರೀ. ಚಲೋ ಐತ್ರಿ, ಬೆಸ್ಟ್ ಅಂದರೆ ಬೆಸ್ಟ್ ಐತಿ. ಫುಲ್ ಸಾಲಿಡ್ ಐತ್ರಿ ಇದು. ನಮ್ಗೆ ಶಾರ್ಟ್ ವಿಡಿಯೋ ಮಾಡೋಕೆ ಫೋನ್ ಹಿಂಗೆ ಸ್ಟ್ರೇಟ್ ಇಟ್ಕೊಳ್ಳೋಂಗೂ ಐತ್ರಿ ಅದು. ಆಮೇಲೆ ಅದು ಫೋನ್ ನಾವು ರೌಂಡ್ ತಿರುಗಿಸ್ಕೋಬೋದು ರೀ ವಿಡಿಯೋ ಮಾಡ್ಕೊತ ಯಾರಾದರೂ ಇನ್ನೊಬ್ರು ಇದ್ರೆ. ಆಮೇಲೆ ಫುಲ್ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಲ್ಲನೂ ಒಂದು ಸ್ಕ್ರೂ ಕೊಟ್ಟಾರ್ರಿ, ಅಲ್ಲಿ ತಿರ್ಗಿಸಾತಾರ ನೋಡ್ರಿ. ಅವ ಕ್ಲಿಪ್ ಓಪನ್ ಮಾಡತ್ತಾರ ನೋಡ್ರಿ, ಅವನ್ನ ಓಪನ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಹೈಟ್ ಇಟ್ಕೊಂಡು ಒಳ್ಳೆ ಕ್ಲಿಪ್ ಹಾಕ್ಕೋಬೋದು ರೀ. ಸಣ್ಣದೂ ಮಾಡ್ಕೋಬೋದು, ಫುಲ್ ಒಂದು ಸ್ವಲ್ಪ ಹೈಟ್ ಬೇಕಂದ್ರೆ ಹೈಟೂ ಮಾಡ್ಕೋಬೋದು. ಈ ಥರ ಮಾಡೋಕ್ಕೂ ಬರುತ್ತೆ ರೀ ಇದೆ. ಅಷ್ಟೆ.